ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಶ್ರೀಪ್ರಿಯಾ ಆ್ಯಂಡ್ ನಾನು ವ್ಲಾಗ್ ಹಿಂಗೆ ಶುರು ಮಾಡಿದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ. ಆಟೋ ಬಂತು, ಯಾವುದೋ ಆಟೋ ನಮ್ಮ ಮನೆಗೆ ಬಂತೇನೋ ಅಂತ ಖುಷಿಯಾಗಿ ಓಡೋದೆ. ಆದರೆ ಅದು ನಮ್ಮ ಮನೆಯಲ್ಲ, ಆಟೋ ಬಂದಿಲ್ಲ. ಎದುರುಗಡೆ ಸ್ಕೂಲಿಂದ ಮಕ್ಕಳು ಮನೆಗೆ ಬಂದರು. ಬಟ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತು 17ನೇ ತಾರೀಕು ಜಾನ್ವರಿ. ಇವಾಗ ತಾನೇ ಒಂದು ವ್ಲಾಗ್ ಮುಗಿಸ್ದೆ ಆ್ಯಂಡ್ ಐ ಥಾಟ್ ಇನ್ನೊಂದು ವ್ಲಾಗ್ ಶುರು ಮಾಡೋಣ ಅಂತ ಹೇಳಿ. ಆ್ಯಂಡ್ ನೀವು ನೋಡಿದ್ರಿ ಇವಾಗ ತಾನೇ ನೀರು ದ್ರಾಕ್ಷಿ ಎಲ್ಲ ಇಟ್ಟೆ. ಯೂಶ್ವಲಿ ಹೇಳ್ತಾರಲ್ಲ, ಬಿಸಿಲಿಂದ ಬಂದು ಸಡನ್ನಾಗಿ ನೀರು ಕುಡಿಬಾರ್ದು ಅಥವಾ ತಕ್ಷಣ ನೀರು ಕುಡಿದ್ರೆ ಅಷ್ಟು ಇದಾಗಲ್ಲ ಅಂತ ಹೇಳಿ. ಸೊ ಹಾಗಾಗಿ ಒಂಚೂರು ದ್ರಾಕ್ಷಿನೂ ಇಟ್ಟಿದ್ದೀನಿ. ಆ್ಯಂಡ್ ನಾನು ಇದೊಂದು ಕಂಪಲ್ಸರಿ ಮಾಡ್ತೀನಿ. ಯಾರಾದರೂ ಮನೆಗೆ ಬರೋರು ಇತ್ತು ಅಂತ ಅಂದರೆ ಎಷ್ಟು ಜನ ಬರ್ತಾರೋ ಅಷ್ಟು ಲೋಟ ನೀರು ತುಂಬಿಸಿ ಇಟ್ಬಿಡ್ತೀನಿ. ಬಿಕಾಸ್ ಅವ್ರು ಬಂದ ತಕ್ಷಣ ನೀರು ಬೇಕೇ ಬೇಕು ಅನಿಸುತ್ತೆ. ಕೆಲವೊಂದು ಸರಿ ತುಂಬ ಬಾಯಾರಿಕೆ ಆಗಿರುತ್ತೆ. ಸೊ ಹಾಗಾಗಿ ಆ ಜಾಗ ನಂದು ಯಾವಾಗಲೂ ನೀರಿಂದು ಜಾಗ ಅದು. ಅವ್ರನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು, ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ ನಾನು. ಓಕೆ, ಸೊ ಮಧ್ಯಾಹ್ನ ಊಟಗಳೆಲ್ಲ ಸ್ವಲ್ಪ ಲೇಟ್ ಆಯಿತು. ಸಂಜೆಗೆ ಸ್ನ್ಯಾಕ್ಸಿಗೆ ಮಾಡಬೇಕಾಗಿರೋ ಪಾವ್ ಭಾಜಿ ರಾತ್ರಿ ಊಟಕ್ಕಾಯಿತು. ಅವ್ರು ಬಂದಿದ್ದು ಸ್ವಲ್ಪ ಲೇಟ್ ಆಯಿತು, ಹಾಗೆ ಹಸಿವಾಗಿತ್ತು. ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಈಗ ನಾನು ಪಾವ್ ಭಾಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಆಲೂಗಡ್ಡೆ, ಒಂದು 3 ಆಲೂಗಡ್ಡೆ ತೊಗೊಂಡಿದ್ದೀನಿ, ಒಂದು 2 ಕ್ಯಾರೆಟು, ಒಂದು 1/4 kg ಹುರುಳಿಕಾಯಿ, ಆಮೇಲೆ ಒಂದು ಅರ್ಧ ಫ್ಲೋರೆಟ್ಟು, ಅರ್ಧ ಹೆಡ್ ಫ್ಲೋರೆಟ್ಟು ಇದು ತೊಗೊಂಡಿದ್ದೀನಿ, ಕಾಲಿಫ್ಲವರ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು 2 ಹಿಡಿ ಬಟಾಣಿ. ಇದಿಷ್ಟು ಹಾಕಿ ನಾನು ಫಸ್ಟು ಒಂದ್ಸರಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಕಾಲಿಫ್ಲವರ್ ಏನು ಬರುತ್ತಲ್ಲ, ಅದನ್ನು ಎಷ್ಟೇ ಕ್ಲೀನಾಗಿದ್ದು ಎಷ್ಟೇ ಫ್ರೆಶ್ ಆಗಿದ್ರು ಒಂದ್ಸರಿ ಈ ಅರ್ಶಿಣದ ನೀರಲ್ಲಿ ಒಂದು 2 ಕುದಿ ಕುದಿಸಿ ಆ್ಯಡ್ ಮಾಡೋದು ಸ್ವಲ್ಪ ಒಳ್ಳೆಯದು ಆರೋಗ್ಯಕ್ಕೆ. ಇದಕ್ಕೆ ನಾನು ಈಗ ಏನಂತಾರೆ, ನೀರು ಹಾಗೆ ಉಪ್ಪು ಹಾಕ್ಬಿಟ್ಟು ಕೂಗಿಸ್ತೀನಿ. ಒಂದು 3-4 ವಿಷಲ್ ಕೂಗಿಸ್ತೀನಿ ಕಂಪ್ಲೀಟಾಗಿ. ಇದಕ್ಕೆ ತುಂಬ ಜನ ಬೇರೆ ಬೇರೆ ಥರದ ಇದನ್ನು ವೆಜಿಟೇಬಲ್ಸ್ನು ಆ್ಯಡ್ ಮಾಡ್ತಾರೆ, ಬ್ರಾಕಲಿ ಅದು ಇದು ಎಲ್ಲ. ನನ್ನ ಮನೇಲಿ ಏನೇನಿತ್ತು ಹಾಗೆ ಎಕ್ಸ್ಟ್ರಾ ಏನೇನು ತೊಗೊಂಡು ಬಂದಿದ್ದೆ ಅದನ್ನು ಮಾತ್ರ ಆ್ಯಡ್ ಮಾಡಿದೆ. ಇದೊಂದು 3-4 ವಿಷಲ್ ಕೂಗಿಸ್ಕೊಂಡ ಮೇಲೆ ನಾನು ಇದನ್ನು ಕಂಪ್ಲೀಟಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಲೈಕ್ ಡೈರೆಕ್ಟಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇದು ಮ್ಯಾಶ್ ಮಾಡಿದ್ರೇ ಟೇಸ್ಟಿ ಆಗೋದು. ಸೊ ಬೀಟ್ರೂಟ್ ನಾನೇನು ತೊಗೊಂಡಿದ್ದೀನಲ್ಲ, ಈ ಬೀಟ್ರೂಟು ಸ್ವಲ್ಪ ಕಲರ್ ಬರಲಿಕ್ಕೋಸ್ಕರ ಒಂದು ಅರ್ಧ ಬೀಟ್ರೂಟ್ ತೊಗೊಂಡಿದ್ದೀನಿ ಅಷ್ಟೇ, ಜಾಸ್ತಿ ತೊಗೊಂಡಿಲ್ಲ. ಸೊ ಇದನ್ನು ಕಂಪ್ಲೀಟಾಗಿ, ಸೊ ಈಗ ನಾನು ಹೇಳಿದ ಪ್ರಕಾರ ಹುರುಳಿಕಾಯಿ, ಕ್ಯಾರೆಟು, ಆಲೂಗಡ್ಡೆ, ಬಟಾಣಿ, ಬೀಟ್ರೂಟು, ಕಾಲಿಫ್ಲವರ್, ಸೊ ಈ 4-5 ವೆಜಿಟೇಬಲ್ಸ್ ಇದೆ. ಇದನ್ನು ಮಾಡಬೇಕಾದ್ರೆ ನನಗೆ ಮರ್ತೋಯ್ತು ಬ್ಲಾಗ್ ಮಾಡ್ತಿದ್ದೆ ಅಂತ, ಯಾಕಂದರೆ ಮಾತಾಡ್ಕೊಂಡು ಮಾಡ್ತಿದ್ವಿ. ಇದರಲ್ಲಿ ಆನಿಯನ್, ಎಣ್ಣೆ ಹಾಕಿ, ಸಾಸಿವೆ ಜೀರಿಗೆ ಹಾಕಿ, ಈರುಳ್ಳಿ, ಟೊಮ್ಯಾಟೊ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಿ, ಅದಾದಮೇಲೆ ಅದಕ್ಕೆ ಚಿಲ್ಲಿ ಪೌಡರು ಹಾಗೆ ಪಾವ್ ಭಾಜಿ ಮಸಾಲ ಏನು ಬರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಬೆಣ್ಣೆ ಕೂಡ ಹಾಕ್ಬೋದು ಇದಕ್ಕೆ, ಲೈಕ್ ಒಗ್ಗರಣೆಗೆ ಬೆಣ್ಣೆ ಕೂಡ ಆ್ಯಡ್ ಮಾಡ್ಬೋದು. ನಾನು ಎಣ್ಣೆಲಿ ಮಾಡಿದ್ದೀನಿ, ಬಿಕಾಸ್ ಬೆಣ್ಣೆ ಆಮೇಲೆ ಹಾಕ್ತೀವಲ್ಲ ಬನ್ಗೆ ಎಲ್ಲದಕ್ಕೂ. ಸೊ ಇದರಲ್ಲಿ ಒಂದು 3/4 ಭಾಗ ಒಗ್ಗರಣೆ ನಾನು ಆಲ್ರೆಡಿ ಇದಕ್ಕೆ ಹಾಕ್ಕೊಂಡು, ಭಾಜಿ ರೆಡಿ ಆಗಿತ್ತಲ್ಲ ಅದಕ್ಕೆ ಹಾಕ್ಕೊಂಡು ಅದನ್ನು ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು, ಈ ಮಿಕ್ಕಿರೋ ಒಗ್ಗರಣೆ ಏನಿದೆ ಅಲ್ಲ ಅದಕ್ಕೆ ನಾನು ಕ್ಯಾಪ್ಸಿಕಮ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಸೈಡಲ್ಲಿ ಕ್ಯಾಪ್ಸಿಕಮ್ ಹಾಕಿರೋದು. ಈಗ ನೀರು ಹಾಕ್ಕೊಂಡು ಇದನ್ನು ಕನ್ಸಿಸ್ಟೆನ್ಸಿ ಕೂಡ ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮೇನ್ಲಿ ತಿನ್ನೋ ಥರ ಇರಬೇಕಂದ್ರೆ ಬ್ರೆಡ್ನ ಅದ್ಕೊಂಡು ತಿನ್ನೋ ಥರ ಇರಬೇಕು, ಹಿರ್ಕೊಳ್ಳೋ ಥರ ಇರಬೇಕು. ಕನ್ಸಿಸ್ಟೆನ್ಸಿ ನಿಮ್ಮ ಇಚ್ಛೆ, ಹೇಗಾದರೂ ನೀವು ಆ್ಯಡ್ ಮಾಡ್ಕೊಳ್ಬಹುದು. ಆ್ಯಂಡ್ ನಾನು ಕ್ಯಾಪ್ಸಿಕಮ್ನ ಆಮೇಲೆ ಫ್ರೈ ಮಾಡ್ತಿದ್ದೀನಿ. ಯಾಕಂತ ಹೇಳಿದ್ರೆ ಸಾಟೆ ಅಂದರೆ ಏನಂತಾರೆ, ಸ್ಮ್ಯಾಶ್ ಮಾಡುವಾಗ ತೀರಾ ಕ್ಯಾಪ್ಸಿಕಮು ಸ್ಮ್ಯಾಶ್ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ಒಂದು ಕ್ರಂಚ್ ಇರಲಿ ಅನ್ನೋ ಕಾರಣಕ್ಕೆ ಇದಕ್ಕೆ ಪನ್ನೀರ್ ಕೂಡ ತುರಿದು ಹಾಕೋಬೋದು ಅಥವಾ ಹೆಚ್ಚು ಹಾಕ್ಕೊಳ್ಬೋದು, ಅಥವಾ ಇದಕ್ಕೇ ಹೆಚ್ಚಿ ಫ್ರೈ ಮಾಡ್ಬೋದು ಇದ್ರ ಜೊತೆಗೇನೆ. ಸೊ ಇದಿಷ್ಟು ಮಾಡಿಕೊಂಡು ಈ ಒಗ್ಗರಣೆ ಕೂಡ ನಾನು ಈ ಭಾಜಿ ಏನು ಮಾಡಿಟ್ಟಿದ್ದೀನಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ ಮೇಲೆ, ಲೈಕ್ ತುಂಬ ಹೊತ್ತು ನೀವು ಸ್ಮ್ಯಾಶ್ ಮಾಡಿದ್ರೆ, ಎಷ್ಟು ಸ್ಮ್ಯಾಶ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಆಲೂಗಡ್ಡೆ ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, ಬೇರೆ ವೆಜಿಟೇಬಲ್ಸ್ ಜಾಸ್ತಿ ಇರಲಿ ಅನ್ನೋ ಕಾರಣಕ್ಕೆ. ಸೊ ಈಗ ಮಿಕ್ಸ್ಚರ್ ಕಂಪ್ಲೀಟಾಗಿ ಏನಂತಾರೆ, ಒಗ್ಗರಣೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಮಕ್ಕಳಿಗೆ ಎತ್ತಿಟ್ಟೆ ನಾನು ಫಸ್ಟು. ಯಾಕಂದರೆ ಇಬ್ಬರು ಚಿಕ್ಕವರಿದ್ರಲ್ಲ, ಅವ್ರು ಅಷ್ಟು ಖಾರ ತಿನ್ನಲ್ಲ. ನಮ್ಮ 3 ಜನಕ್ಕೆ ಸಿಕ್ಕಾಪಟ್ಟೆ ಖಾರ ಇಷ್ಟ. ಸೊ ಎಕ್ಸ್ಟ್ರಾ ಖಾರದ ಪುಡಿ ಹಾಗೆ ಪಾವ್ ಭಾಜಿ ಮಸಾಲ ಎರಡೂ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡು, ಅಂದರೆ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಂಡ್ರೆ ನಮ್ಮ ಭಾಜಿ ಏನಿದೆ ಅದು ರೆಡಿ ಆಗುತ್ತೆ. ಇನ್ನು ಭಾಜಿಗೆ ನಿಮಗೆ ಅಡಿಷನ್ಸ್ನ ಹೇಳಿದ ಹಾಗೆ ಏನು ಬೇಕಾದರೂ ಮಾಡ್ಕೊಳ್ಬಹುದು. ಪನ್ನೀರು, ಬ್ರಾಕ್ಲಿ ಏನು ಬೇಕಾದರೂ ಹಾಕೋಬೋದು. ಸೊ ಭಾಜಿ ಸೈಡಿಗಿಟ್ಟು ನಾನು ಪಾವ್ನ ರೆಡಿ ಮಾಡ್ಕೊಳ್ತಿದ್ದೆ. ನಾನು ಪಾವ್ ನಾರ್ಮಲ್ ಬ್ರಿಟಾನಿಯಾದು ಬ್ರ್ಯಾಂಡ್ದು ತೊಗೊಂಡು ಬಂದಿದೆ ಅಂತ ಕಾಣುತ್ತೆ. ತುಂಬ ಚೆನ್ನಾಗಿತ್ತು ಪಾವ್ ಕ್ವಾಲಿಟಿ. ಸೊ ಡೆಫಿನೆಟ್ಲಿ ಟ್ರೈ ಮಾಡಬಹುದು.
ಸೊ ಅದಾದಮೇಲೆ ನಾನು ಪಾವ್ನ ಮಧ್ಯದಿಂದ ನಾರ್ಮಲಿ ಕಟ್ ಮಾಡಿಕೊಂಡು ಅಂದರೆ ಸೆಪ್ರೇಟ್ ಮಾಡಿಕೊಂಡು ಕಟ್ ಮಾಡಿಕೊಂಡು ಅದನ್ನು ನಾರ್ಮಲ್ ಹೆಂಚಿನ ಮೇಲೆ ಹಾಕ್ಕೊಂಡು ತವ ಮೇಲೆ ಆ ಕಡೆ ಈ ಕಡೆ ಎರಡು ಕಡೆಗೂ ಸ್ವಲ್ಪ ರೋಸ್ಟ್ ಮಾಡಿಕೊಂಡೆ. ಬೇಸಿಕ್ಲಿ ನಾನು ಸ್ಟ್ರೀಟ್ ಸೈಡಲ್ಲೆಲ್ಲಾರ ತಿನ್ನಕ್ಕೆ ಹೋಗ್ತೀವಲ್ಲ, ಅದು ನೋಡ್ತಾ ಇರ್ತೀನಿ, ಅಬ್ಸರ್ವ್ ಮಾಡ್ತಾ ಇರ್ತೀನಿ, ನಂಗೆ ತುಂಬ ಇಷ್ಟ ಆಗುತ್ತೆ ನೋಡಲಿಕ್ಕೆ ಕೂಡ. ಸೊ ಅವ್ರು ಏನು ಮಾಡ್ತಾರೆ ಅಂದರೆ ಈ ಭಾಜಿ ಮಾಡ್ತಿರ್ತಾರಲ್ಲ ಅದರ ಸೈಡಲ್ಲೆಲ್ಲ ಇಟ್ಟು ಮಧ್ಯದಲ್ಲಿ ಬೆಣ್ಣೆ ಹಾಕಿತಾನೆ ಅವ್ರು ಇದು ಮಾಡ್ತಾರೆ. ಸ್ವಲ್ಪ ಭಾಜಿನೂ ತೊಗೊಳ್ತಾರೆ ಅದ್ರ ಜೊತೆಗೆ. ಸೊ ಹಾಗಾಗಿ ನಾನೀಗ ತವ ಮೇಲೆ ಬೆಣ್ಣೆ ಹಾಕಿದ್ದೀನಿ, ಬೆಣ್ಣೆ ಜೊತೆಗೆ ಒಂದು ಸ್ವಲ್ಪ ಭಾಜಿ ಹಾಕಿ ಅದ್ರ ಮೇಲೆ ನಾನು ಬನ್ಗಳನ್ನು ಹಾಕ್ತಾ ಇದ್ದೀನಿ. ಇದು ಒಂಥರ ತಿನ್ನಕ್ಕೆ ಇನ್ನೂ ಎಕ್ಸ್ಟ್ರಾ ಒಂಥರ ಕಿಕ್ ಇರುತ್ತೆ, ಮಜಾ ಇರುತ್ತೆ. ಸೊ ಇದನ್ನೇನಾದ್ರು ನೀವು ಟ್ರೈ ಮಾಡಲ್ಲ, ಸುಮ್ಮನೆ ಅಂದರೆ ಇದನ್ನು ಈ ಥರ ಮಾಡಿಲ್ಲ ಅಂತ ಅಂದರೆ ಟ್ರೈ ಮಾಡಿ ನೋಡಿ, ಸಕ್ಕದಾಗುತ್ತೆ. ಸೊ ಇನ್ನೇನಿಲ್ಲ, ಇದಿಷ್ಟು ಮುಗೀತು. ಹಸಿ ಈರುಳ್ಳಿ ನಾನು ಹೆಚ್ಚಿ ಇಟ್ಕೊಂಡಿದ್ದೆ, ನಿಂಬೆ ಹಣ್ಣು ಒಂದು ಕಂಪಲ್ಸರಿ, ಇದರ ಜೊತೆಗೆ ಭಾಜಿ ಮೇಲೆ ಒಂದು ಡಾಲಪ್ ಆಫ್ ಬಟರ್ ಹಾಕಿದರೆ ಆಹಾಹಾ. ಈಗ ನಾನು ಆ್ಯಕ್ಚುಲಿ ಇದನ್ನು ಮಾಡಿ ಸುಮಾರು ದಿನ ಆಯಿತು, ಲಾಸ್ಟ್ ಯಾವಾಗ ಶನಿವಾರ ಮಾಡಿದ್ದನ್ಸುತ್ತೆ. ಬಟ್ ಇವಾಗ ಎಡಿಟಿಂಗ್ ಮಾಡ್ತಾ ಕೂತಿದಾಗ ಸ್ವಲ್ಪ ಹಾಗೆ ಇನ್ನೂ ತಿನ್ಬೇಕನ್ಸ್ತದೆ, ಒಂಥರ ಕ್ರೇವಿಂಗ್ ಆಗ್ತಾ ಇದೆ. ಸೊ ತುಂಬ ಚೆನ್ನಾಗಿತ್ತು ಬೇಸಿಕ್ಲಿ, ಆ್ಯಂಡ್ ಒಂಥರ ಆರ್ಟಿಫಿಷಿಯಲ್ ಅನ್ನಿಸ್ತಾ ಇರಲಿಲ್ಲ, ಸಕ್ಕದಾಗಿತ್ತು. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ ರೆಸಿಪಿ. ಯಾರು ಬರ್ತಾರೆ ಅಂತ ಅಂದರೆ ನೀವು ಭಾಜಿ ಮುಂಚೆನೇ ರೆಡಿ ಮಾಡಿ ಇಟ್ಕೋಬಹುದು, ಆಮೇಲೆ ಸುಮ್ಮನೆ ಬಿಸಿ ಮಾಡಿಬಿಟ್ಟು ಪಾವ್ನ ಮಾತ್ರ ಸ್ವಲ್ಪ ಈ ಥರ ರೋಸ್ಟ್ ಮಾಡಿಬಿಟ್ಟು ಕೊಟ್ಟರೆ ಸಕ್ಕದಾಗಿರುತ್ತೆ. ಆ್ಯಂಡ್ ಈಗ ಭಾಜಿಗೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ, ಅದು ಹಾಕಿದ್ದು ತೋರಿಸೋದನ್ನ ಇಲ್ವಾ ನನಗೆ ಗೊತ್ತಿಲ್ಲ, ಬಟ್ ಅದನ್ನು ಹಾಕಿದ್ದೆ. ಸೊ ಈಗ ಅಸೆಂಬ್ಲಿ ಮಾಡ್ತಿದ್ದೀನಿ. ತಟ್ಟೆಯಲ್ಲಿ 2 ಬನ್ನು, ಭಾಜಿ ಮೇಲೆ ಒಂದು ಡಾಲಪ್ ಆಫ್ ಬಟರು, ಪಕ್ಕದಲ್ಲಿ ಈರುಳ್ಳಿ, 1 ಸ್ಲೈಸು ನಿಂಬೆಹಣ್ಣು, ಇದಿಷ್ಟು ಇಟ್ಟು ಫಸ್ಟ್ ಫ್ರೆಂಡ್ಸ್ಗೆ ಹಸ್ಬೆಂಡ್ಗೆ ಎಲ್ಲ ಕೊಟ್ಟೆ. ಆಮೇಲಿಂದ ನಾನು ತೊಗೊಂಡೆ. ತುಂಬ ಚೆನ್ನಾಗಿತ್ತು, ಅವರು ತುಂಬ ಎಂಜಾಯ್ ಮಾಡಿದ್ರು. ಆಮೇಲೆ ಸ್ವಲ್ಪ ಹೊತ್ತು ಹರಟೆ ಹೊಡೆದು ನಾನು ತೋರಿಸ್ತೀನಿ ಮುಂದೆ ಎಷ್ಟೊತ್ತು ನಿದ್ದೆ ಮಾಡಿರೋದು ಅಥವಾ ಎಷ್ಟೊತ್ತೆಲ್ಲ ಎದ್ದಿದ್ವಿ ಅನ್ನೋದನ್ನು ನೀವು ಮುಂದೆ ನೋಡ್ತೀರಾ. ಬರೀ ಹರಟೆ ಹೊಡೆದಿದ್ದಷ್ಟೇ, ನಮ್ದು ಇನ್ನೇನೂ ಆಗಲಿಲ್ಲ ಅವತ್ತು. ರಾತ್ರಿ ಇಡೀ ಆರಾಮ್ ಕುತ್ಕೊಂಡು ಹರಟೆ ಹೊಡೆದಿದ್ದೀವಿ. ಮುಂದೆ ನೀವು ನೋಡೋದು ಅದು. ಮಿಡ್ನೈಟ್ ಕಾಫಿ ಸೆಷನ್ಸ್. ಕಾಫಿ ಇರುವೆ ಬರುತ್ತೆ, ಕಾಫಿ ಸುಧನ್ವಾ ಇರುವೆ ಬರುತ್ತೆ. ಸೊ ಅವತ್ತು ಫ್ರೈಡೇ ಆಗಿದ್ದರಿಂದ, ಅಂದರೆ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಇತ್ತು, ಅವ್ರು ಫ್ರೈಡೇ ಬಂದಿದ್ದು. ಫ್ರೈಡೇ ಆಗಿದ್ದರಿಂದ ಹಸ್ಬೆಂಡ್ ಇನ್ನೂ ವರ್ಕಿಂಗಲ್ಲಿದ್ದರು. ಅವ್ರದ್ದು ಮಧ್ಯರಾತ್ರಿ 3:15 ಲಾಗೌಟು. ಸೊ ಹಾಗಾಗಿ ಅವ್ರು ಇನ್ನೂ ವರ್ಕ್ ಮಾಡ್ತಿದ್ರು. ನಾವು ಅದಕ್ಕೆ ಆರಾಮಾಗಿ ನಾವು ಅವ್ರ ಆಫೀಸ್ ರೂಮಿಗೆ ಅವ್ರನ್ನ ಕಳಿಸ್ಬಿಟ್ಟು ನಾವು ಆರಾಮಾಗಿ ಬೆಡ್ರೂಮಲ್ಲಿ ಕುತ್ಕೊಂಡು ಮಜಾ ಮಾಡ್ಕೊಂಡು ಮಾತಾಡಿಕೊಂಡು, ಯಾಕಂದರೆ 2 ಮಕ್ಕಳಿದ್ವು, ಅವ್ರಿಗೂ ಮಲ್ಕೊಳ್ಳೋಕ್ಕೆ ಡಿಸ್ಟರ್ಬ್ ಆಗಬಾರ್ದಿತ್ತು. ಇದೆಲ್ಲ ಒಂಥರ ಇಂಟರ್ ಕನೆಕ್ಟೆಡ್ ಇತ್ತಿದ್ದು. ಸೊ ನಮಗೆ ಮಾತಾಡೋಕ್ಕೆ ಬೇಕಿತ್ತು. ಆ್ಯಂಡ್ ಈ ಪಿಲ್ಟಾರಿ ಎದ್ದಿತ್ತು ನಮ್ಮ ಜೊತೆಗೆ ಹೆಚ್ಚು ಕಮ್ಮಿ 1:30-2 ಗಂಟೆ ತನಕ ಎದ್ದಿದ್ದ ಅವನು. ಬಿಕಾಸ್ ಸಂಜೆ ನಾವು ಎಷ್ಟು ಟ್ರೈ ಮಾಡಿದ್ವಿ ಮಲಗಿಸೋಕ್ಕೆ, ಮಲ್ಕೊಳ್ಳಿಲ್ಲ. ಆಮೇಲೆ ಬೇಡ ಟೈಮಲ್ಲಿ ಮಲ್ಕೊಂಡ, ರಾತ್ರಿ ಸ್ವಲ್ಪ ಹೊತ್ತು ನಮ್ಮ ಜೊತೆಗೆ ಎದ್ದಿದ್ದ. ಅದಾದಮೇಲೆ ಆರಾಮಾಗಿ ಅವನನ್ನು ಮಲಗಿಸಿ ನಾವು ಫುಲ್ ಹರಟೆ ಹೊಡೆದಿದ್ದೀವಿ. ಬಿಕಾಸ್ ತುಂಬ ಇತ್ತು ಲೈಫಲ್ಲಿ ಕ್ಯಾಚಪ್ ಮಾಡಲಿಕ್ಕೆ. ನಾವು 3 ಜನ ಸಿಕ್ಕರೆ ನಮಗೆ ತುಂಬ ಇರುತ್ತೆ ಮಾತಾಡೋಕ್ಕೆ, ಯಾಕಂದರೆ ಚೈಲ್ಡ್ಹುಡ್ಡಿಂದ ಫ್ರೆಂಡ್ಸ್ ನಾವು. ಹಾಗಾಗಿ ಅವ್ರು ಹಿಂಗೆ ಇವ್ರು ಅಂದರೆ ಗಾಸಿಪ್ ಮಾಡಲ್ಲ ಅಥವಾ ಬೇರೆ ಯಾರನ್ನೂ ಬೈಕೊಳ್ಳಲ್ಲ. ಅಂದರೆ ಏನೇನಾಯಿತು, ಇವ್ರು ಗೊತ್ತಾ ಅವ್ರು ಗೊತ್ತಾ, ಅವ್ರು ಹಿಂಗಾಯ್ತಂತೆ, ಇದೆಲ್ಲ ನಡೆಯುತ್ತೆ ನಮ್ಮ ಮಧ್ಯದಲ್ಲಿ ಮಾತುಗಳು. ಆ್ಯಂಡ್ ಯೂಟ್ಯೂಬ್ ವಿಷಯನೂ ತುಂಬ ಮಾತಾಡ್ತಾ ಇದ್ವಿ, ಯಾಕಂದರೆ ಸುಮಾರು ಜನಕ್ಕೆ ಇರುತ್ತೆ ಇಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಿದೆ ಅಂತಂದರೆ ದುಡ್ಡು ಬರ್ತಾ ಇದೆ ಹಾಗೆ ಅಂತ ಹೇಳಿ. ಬಟ್ ಅದು ಮಿಸ್ಕನ್ಸೆಪ್ಷನ್. ಅಡ್ವರ್ಟೈಸ್ಮೆಂಟ್ ಬಂದ ತಕ್ಷಣ ದುಡ್ಡು ಬರಲ್ಲ. ಅದೇ ಡಿಸ್ಕಷನ್ ನಡೀತಾ ಇತ್ತು. ಸೊ ಇಡೀ ರಾತ್ರಿ ಆರಾಮಾಗಿ ಮಾತಾಡ್ಕೊಂಡು ಕೂತ್ವಿ. ಎಷ್ಟೊತ್ತಿಗೆ ಮಲ್ಕೊಂಡ್ವಿ, ಏನು ಮಾಡಿದ್ವಿ, ಎಷ್ಟೊತ್ತಿಗೆ ಎದ್ವಿ, ಇದೆಲ್ಲ ನಾನು ಹೇಳ್ತಿದ್ದೀನಿ, ಮುಂದೆ ನೀವೇ ಕೇಳಿಸ್ಕೊಳ್ಳಿ. ಆ್ಯಂಡ್ ಇದು ಎಷ್ಟು ಮುದ್ದು ಅಂದರೆ ಅವನಿಗೆ ಅವನ ಮುಖ ನೋಡೋಕ್ಕೆ ಸಿಗ್ತಾ ಇತ್ತು. ಸೊ ಬಂದು ಆ ಮುಖ ನೋಡ್ಕೋತಾ ಇದ್ದ. ನಿನ್ನೆಯಿಂದ ನಾನೇನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಈಗ ಜಸ್ಟ್ ಹೊರಟರು ಅವರು. ನಾನು ಅತ್ತೆ ಮನೆಗೆ ಹೋಗಬೇಕಿತ್ತು ಆ್ಯಕ್ಚುಲಿ, ಬಟ್ ಲಾಸ್ಟ್ ಮಿನಿಟ್ ಕ್ಯಾನ್ಸಲ್ ಮಾಡ್ಕೊಂಡೆ. ಬಿಕಾಸ್ ತುಂಬ ಲೇಟ್ ಆಯಿತು. ಇಷ್ಟೊತ್ತಿಗೆ ಹೊರಟ್ರು ವಾಪಸ್ ಬರೋಕ್ಕೆ ತುಂಬ ಲೇಟ್ ಆಗುತ್ತೆ. ಇವಾಗ 3:45 ಆಗಿದೆ. ಈಗ ಜಸ್ಟ್ ಹೊರಟ್ರು ಅವರು. ಸೊ ಎಸ್, ದಟ್ ಇಸ್ ದ್ಯಾಟ್. ಆ್ಯಂಡ್ ಇದೆಲ್ಲ ತೆಗೆದಿದ್ದೆ, ಯಾಕಂದರೆ ಮಕ್ಕಳು ಆಟಾಡ್ತಾ ಅದು ಅಕಸ್ಮಾತ್ ಅದನ್ನು ಹಿಡ್ಕೊಳಕ್ಕೆ ಹೋಗಿ ಬಿದ್ದುಬಿಟ್ರೆ ಕಷ್ಟ ಅಂತ ಹೇಳಿ ತೆಗೆದಿಟ್ಟಿದ್ದೆ. ಸೊ ಅದನ್ನೆಲ್ಲ ಇವಾಗ ವಾಪಸ್ ಇಡಬೇಕು. ಫುಲ್ ಖಾಲಿ ಮಾಡಿದ್ದೆ ಅದು ಅಷ್ಟೂ. ಸೊ ಅವ್ರಿಗೆಲ್ಲ ಇಲ್ಲಿ ಇಟ್ಕೊಳಕ್ಕೆ ಚೆನ್ನಾಗಿತ್ತು. 2 ದಿನ
ಆರಾಮಾಗಿ ಅಯ್ಯೋ ಖರ್ಚಿಫ್ ಬಿಟ್ಟೋದ್ರು. ಓಕೆ, 2 ದಿನ ಇಲ್ಲಿ ಇಟ್ಕೊಳ್ಳೋಕ್ಕೆ ಆರಾಮಾಗಿರುತ್ತೆ ಅಂತ ಹೇಳಿ ಎಲ್ಲ ತೊಗೊಂಬಂದು ಬಟ್ಲತ್ತು ಏನಾದರೂ ಹಾಕ್ಕೊಟ್ಟಿತ್ತು ತೊಗೊಂಡ್ಬಂದು ತಿಂತಾರಲ್ಲ, ಸೊ ಅಲ್ಲೇ ಇಟ್ಬಿಟ್ಟು ಆರಾಮಾಗಿ ಹೋಗ್ತಾ ಬರ್ತಾ ತಿಂತಾಯಿದ್ರು. ಮನೆ ಖಾಲಿ. ಹಸ್ಬೆಂಡ್ ಕೂಡ ಇಲ್ಲ ಇವತ್ತು. ಆ್ಯಕ್ಚುಲಿ ಹಸ್ಬೆಂಡು ಇದಕ್ಕೆ ಹೋಗಿದ್ದಾರೆ, ಏನು ಟೀಮ್ ಔಟಿಂಗ್ ಹೋಗಿದ್ದಾರೆ. ಸೊ ಅವರು ಬರ್ತಾರೆ, ಅತ್ತೆ ಮಾವ ಬರೋರು ಇದ್ದಾರೆ. ಸೊ ಅವ್ರು ಎಷ್ಟೊತ್ತಿಗೆ ಹೊರಡ್ತಾರೆ ಏನು ಅಂತ ನೋಡಬೇಕು. ನಾನು ನಿದ್ದೆ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನೆನ್ನೆ ನಿಮಗೆ ನಾನು ಟೈಮ್ ತೋರಿಸಿದ್ದು ಇಸ್ ಲೈಕ್ ಅರೌಂಡ್ 1 o'clock ಹತ್ತತ್ರ ತೋರಿಸಿದ್ದೆ. ನಾವು ಬೆಳಗ್ಗೆ 6:30 ತನಕ ಹರಟೆ ಹೊಡೆದಿದ್ದೀವಿ. 6:30ಗೆ ನಿದ್ದೆ ಹತ್ತಿತು, 6:30ಗೆ ಮಲ್ಕೊಂಡ್ವಿ. ಆ್ಯಂಡ್ ಅಫ್ಕೋರ್ಸ್ 6:30ಗೆ ಮಲ್ಕೊಂಡ್ಮೇಲೆ ತುಂಬ ಹೊತ್ತು ಮಲ್ಕೊಳ್ಳೋಕ್ಕಾಗಲ್ಲ, ಬೆಳಕಾಗಿತ್ತು. 9 ಗಂಟೆಗೆ ಎದ್ದೆ. ನಾನು ತಿಂಡಿ ಮಾಡಬೇಕಿತ್ತು, ಮಕ್ಕಳೆದ್ರೆ ಹಶ್ವು ಅಂತಾರೆ ಅಂತ ನಾನು ಎದ್ದು ಬೇರೆ ಎಲ್ಲ ಮುಗಿಸ್ದೆ. ಪೂರಿ ಮಾಡಿದ್ದೆ, ಜೊತೆಗೆ ಕಾಲಿಫ್ಲವರ್ ಪಲ್ಯ ಮಾಡಿದ್ದೆ. ಈಗ ಚಿತ್ರಾನ್ನ ಮೊಸರನ್ನ ಅಷ್ಟೇ ಮಾಡಿದ್ವಿ. ಯಾಕಂದರೆ ನೆನ್ನೆ ಪಾವ್ ಭಾಜಿ ಆಗಿತ್ತಲ್ಲ, ಸೊ ಹಾಗಾಗಿ ತುಂಬ ಬೇಡ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡಿದ್ವಿ. ಸೊ ನೀವೀಗ ನೋಡಿದ ಕ್ಲಿಪ್ಪಿಂಗು ಸ್ಯಾಟರ್ಡೇ ತುಂಬ ಏನು ಕೆಲಸಗಳು ಮಾಡಲಿಲ್ಲ. ಮನೆದು ಸ್ವಲ್ಪ ಅಲ್ಲಿ ಇಲ್ಲಿ ಮಾಡೋದಿತ್ತು ಅಷ್ಟೇನೆ. ಅದಾಗಿ ಮಧ್ಯಾಹ್ನ ಟೈಮಿಗೆ ನಾನು ನನ್ನ ಕಸಿನ್ ಮನೆಗೆ ಹೋದೆ. ಅದೇ ಫಂಕ್ಷನಲ್ಲಿತ್ತಲ್ಲ ಅಲ್ಲಿ. ಅದಕ್ಕೆ ಮುಂಚೆ ನಾನು ಒಂಚೂರು ನೆಲ್ಲಿಕಾಯಿ ತೊಗೊಂಡು ಬಂದಿದ್ದೆ. ಸೊ ನಾವು ಹೊರಗಡೆ ಹೋಗಿದ್ವಿ. ಅಲ್ಲಿ ವಾಪಸ್ ಬಂದ ಮೇಲಿಂದ ಡ್ರೆಸ್ ಚೇಂಜ್ ಮಾಡಿ ನೆಲ್ಲಿಕಾಯಿನ ಒಂಚೂರು ಹೆಚ್ಚಿಟ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳಿ ಹೆಚ್ಚಿಕೊಂಡು ರೆಡಿ ಮಾಡಿಕೊಂಡೆ. ಅದಾದಮೇಲೆ ನಾನು ಅಲ್ಲಿ ಹೋಗಿ ಅದು ಕೆಲಸ ಒಂದಿಷ್ಟಿತ್ತು, ಅದೆಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬಂದು ಮಲ್ಕೊಂಡಿದ್ದಷ್ಟೇ. ಅವತ್ತು ತುಂಬ ಸ್ಟ್ರೈನ್ ಆಗಿತ್ತು. ಇದಾದಮೇಲೆ ಕಟ್ ಟು ದ ನೆಕ್ಸ್ಟ್ ಡೇ, ಫಂಕ್ಷನ್ ದಿನ ಇತ್ತಲ್ಲ, ಅದ್ರದ್ದು ವಿಡಿಯೋ ಇವಾಗ ನೀವು ಮುಂದೆ ನೋಡ್ತೀರಾ. ಗುಡ್ ಮಾರ್ನಿಂಗ್. ಸೊ ಇವಾಗ ಬಂದ್ವಿ, ಅಂದರೆ ನಾನು ಬಂದೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಬಂದೆ ಇಲ್ಲಿಗೆ. ನಾನು ಹೊರಟಾಗ ಮಳೆ ಕೂಡ ಬರ್ತಾಯಿತ್ತು. ಈಗ 8:45 ಆಗಿದೆ, 8:50 ಆಗ್ತಾ ಇದೆ. ಆ್ಯಂಡ್ ಫೈನಲಿ ಈ ಸೀರೆಗೆ ಮುಹೂರ್ತ ಬಂತು. ಮಂತ್ರ ಕೇಳಿಸ್ತಾ ಇರ್ಬೋದು, ಸಕ್ಕದಾಗಿ ಕೇಳಿಸ್ತಿದೆ. ಹಾಗೆ ಚೆನ್ನಾಗಿ ನಿದ್ದೆ ಬರ್ತಿದೆ. ಯಾಕಂದರೆ ಮೊನ್ನೆ ನಿದ್ದೆಗೆಟ್ಟಿರೋದು ಪೂರ್ತಿ ರಾತ್ರಿ. ಆ್ಯಂಡ್ ನೆನ್ನೆನೂ ಇಲ್ಲಿದ್ದೆ ಸ್ವಲ್ಪ ಹೊತ್ತು, ಒಂದು 11 ಗಂಟೆ ತನಕ ಇಲ್ಲ ಇವ್ರ ಮನೇಲೇ ಇದ್ದೆ. ಅದಾದಮೇಲೆ ಮನೆಗೆ ಹೋಗಿ ಮಲಗಿದ್ದು. ಸೊ ತುಂಬ ಸ್ಟ್ರೇನ್ ಆಗಿತ್ತು ಅಂತ ಕಾಫಿ ಬೇರೆ ಕುಡ್ಬಿಟ್ಟೆ. ಹಾಗಾಗಿ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟು. ಆ್ಯಂಡ್ ನಾನು ಎಲ್ಲ ಮರ್ತು ಬಂದಿದ್ದೀನಿ. ಲೈಕ್ ಲಿಟ್ರಲಿ ವಾಚ್ ಮರ್ತು ಬಂದೆ, ಕುತ್ತಿಗೆಗೆ ಇನ್ನೊಂದು ಚಿಕ್ಕ ಸರ ಹಾಕೊಳ್ಳೋಣ ಅಂದ್ಕೊಂಡೆ, ಅದು ಮರ್ತು ಬಂದೆ. ಸುಮಾರು ಮರ್ತು ಬಂದಿದ್ದೀನಿ. ಬಟ್ ಈಗ ಹಸ್ಬೆಂಡ್ ಬಂದಿಲ್ಲ, ಇಲ್ಲೇ ಇರೋದ್ರಿಂದ ಮನೆ 10 ನಿಮಿಷ ಆಗುತ್ತೆ ಇಲ್ಲಿಂದ. ಸೊ ಹಸ್ಬೆಂಡ್ ಕರ್ತಾ ತೊಗೊಂಬನ್ನಿ ಅಂತ ಹೇಳಿದ್ದೀನಿ. ಬಟ್ ಲೆಟ್ ಮಿ ಶೋ ಯು ಫುಲ್ ಲುಕ್ ಸೀರೆದು. ಸೊ ಇವತ್ತು ಇಸ್ 22nd ಆಫ್ ಜನವರಿ. ಆ್ಯಂಡ್ ಹೋದ ವರ್ಷ 22ನೇ ತಾರೀಕು, ಐ ಥಿಂಕ್ 22 ಅನಿಸುತ್ತೆ, ನಮ್ಮ ರಾಮ ಮಂದಿರ ಓಪನಿಂಗ್ ಆಗಿತ್ತು. ಬಟ್ 1 ವರ್ಷ ಆಗೋಯ್ತು ಎಷ್ಟು ಬೇಗ. ಲೈಕ್ 2024 ಅದು ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. 2025 ಸ್ವಲ್ಪ ನಿಧಾನಕ್ಕೆ ಹೋಗಲಿ ಅಂತ ದೇವ್ರ ಹತ್ರ ಕೇಳ್ಕೋಬೇಕಷ್ಟೇ ಇವಾಗ ನಾವು. ಬಟ್ ಈ ವ್ಲಾಗ್ ನಾನು ಮೊನ್ನೆ ಸಂಡೇ ಎಂಡ್ ಮಾಡಬೇಕಾಗಿತ್ತು. ಬಟ್ ಸಂಡೇ ಅಲ್ಲಿಂದ ವಾಪಸ್ ಮನೆಗೆ ಬಂದು ಆಮೇಲೆ ಅತ್ತೆ ಮಾವನೂ ಬಂದರು ನಮ್ಮ ಜೊತೆಗೆ. ಸೊ ದೇ ಆರ್ ಹಿಯರ್, ಇಲ್ಲೇ ಇದ್ದಾರೆ ಅವರು. ಸೊ ಇರ್ತಾರೆ, ಒಂದು 3-4 ದಿನ ಇರ್ತಾರೆ. ಸೊ ಇವತ್ತು ನಾ ಹೇಳಿದ್ನಲ್ಲ 22nd ಅಂತ, ಯಾವಾರ ಬುಧವಾರ ಇವತ್ತು. ಸೊ ಶನಿವಾರ ನಾವೆಲ್ಲ ಒಟ್ಟಿಗೆನೆ ಅವ್ರ ಮನೆಗೆ ಹೋಗ್ತಿದ್ದೀವಿ, ಅದು ಪ್ಲ್ಯಾನ್ ಆಗಿರೋದು. ಆ್ಯಂಡ್ ನಾನು ಇವಾಗ ಸದ್ಯಕ್ಕೆ ಅವರಿಬ್ಬರು ಇಲ್ಲೇ ಹೋಗಿದ್ದಾರೆ, ಲೈಕ್ ಫ್ರೆಂಡ್ಸ್ ಮನೆಗೆ. ಇಲ್ಲಿ ಅವರಿಗೆ ಬಳಗ ಜಾಸ್ತಿ. ಸೊ ಹಾಗಾಗಿ ಒಂದು ಸ್ವಲ್ಪ ಹೋಗಿ ಬರ್ತೀವಿ ಅಂತ ಹೇಳಿ ಹೊರಟರು. ನನಗೆ ನಾನು ಹೇಳಿದ್ನೋ ಬಿಟ್ನೋ ಗೊತ್ತಿಲ್ಲ ಈ ವಿಷಯ, ಬಟ್ ನನ್ನ ಬರ್ತ್ಡೇಗೆ ನಾನು ಯೂಶ್ವಲಿ ನಾನು ಒಂದು ಗಿಫ್ಟ್ ಮಾಡ್ಕೊಳ್ತೀನಿ. ಯೂಶ್ವಲಿ ಇಯರ್ ರಿಂಗೇ ತೊಗೊಳೋದು ನಾನು. ಬಟ್ ಈ ವರ್ಷ ಈ ಬರ್ತ್ಡೇಗೆ ನನಗೆ ಇಯರ್ ರಿಂಗ್ ತೊಗೊಳೋದು ಬೇಡ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ದೆ. ಅದೇ ಅಮೌಂಟ್ಗೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಹಾಕಿ, ನಾನು ಯೂಶ್ವಲಿ 1000 ತನಕ ಒಂದು 3-4 ಇಯರ್ ರಿಂಗ್ ತೊಗೊಳ್ತೀನಿ. ಬರ್ತ್ಡೇ ದಿನ ಒಂದು ಹಾಕ್ಕೊಂಡು ಮಿಕ್ಕಿದ್ದನ್ನೆಲ್ಲ ನನಗೆ ನಾನು ಕೊಟ್ಕೊಳ್ಳೋ ಗಿಫ್ಟು ಅನ್ನೋ ಥರ. ಸೊ ಹಾಗೆ ನಿಮ್ಮದು ಕಲೆಕ್ಷನ್ ಬಿಲ್ಡ್ ಆಗೋದು. ಸರಿ, ನಾನು ಅದನ್ನು ತೊಗೊಳ್ದಲ್ಲೇ ಅವಾಯ್ಡ್ ಮಾಡಿದ್ದೆ. ಯಾಕೆ ಅಂತ ಹೇಳಿದ್ರೆ ಇದಕ್ಕೋಸ್ಕರ. ಇದು ನಾನು ಈಗ ಒಂದು ದೀಪಾವಳಿ ಟೈಮಿಂದ, ಸೊ ಯಾಕಂದರೆ ದೀಪಾವಳಿ ಟೈಮಲ್ಲೇ ಇದು ಆಫರ್ ಶುರುವಾಗಿದ್ದು ರಿಲಯನ್ಸ್ ಸ್ಮಾರ್ಟ್ ಬಜಾರಲ್ಲಿ. ಸೊ ಲಾಸ್ಟು ನಾನು ಎಲ್ಲ ಇದನ್ನ ತರಕ್ಕೆ ಹೋಗಿದ್ನಲ್ಲ, ಗ್ರೋಸರೀಸ್ ತರಕ್ಕೆ ಹೋಗಿದ್ನಲ್ಲ, ಅವಾಗ ಔಟ್ ಆಫ್ ಸ್ಟಾಕ್ ಆಗಿತ್ತು. ನಾನು ಇದನ್ನು ನಾನು ಗಿಫ್ಟ್ ಕೊಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಸರಿ ಯಾವುದೇ ಥರದ ಇಯರ್ ರಿಂಗ್ ಆಗಲಿ ಅಥವಾ ನೆಕ್ ಪೀಸ್ ಆಗಲಿ ಏನೂ ತೊಗೊಳ್ಳಿಲ್ಲ. ಇದೇನಂದ್ರೆ ಬರ್ಗ್ನರ್ದು, ನಿಮ್ಗೆಲ್ಲ ಗೊತ್ತಿದೆ ಬರ್ಗ್ನರ್ ಕಂಪನಿ ತುಂಬಾ ಒಳ್ಳೇದು. ಸ್ಟೀಲಲ್ಲಾಗಲಿ ಅಥವಾ ಕ್ಯಾಸ್ಟ್ ಐರನ್ದಾಗಲಿ. ನಾನು ಇದನ್ನು ತೋರಿಸಿದೆ ಅನ್ಸುತ್ತೆ ನಿಮಗೆ ಲಾಸ್ಟ್ ವ್ಲಾಗಲ್ಲಿ, ನಾನು ಹಾಲ್ ವ್ಲಾಗಲ್ಲಿ ಅನ್ಸುತ್ತೆ, ಇದನ್ನು ಕೂಡ ತೋರಿಸಿದೆ. ಇದು ಕೂಡ ಬರ್ಗ್ನರ್ದು. ನನಗೆ ಬರ್ಗ್ನರ್ ಜೊತೆಗೆ ಇನ್ನೊಂದು ಯಾವುದೋ ಅವಾಗ ತುಂಬ ಮುಂಚೆ ಬ್ರ್ಯಾಂಡ್ ಬರ್ತಾ ಇತ್ತು, ಅದೆರಡು ತುಂಬ ಅಂದರೆ ತುಂಬ ಮೇಯರ್ಸ್ ಅನ್ಸುತ್ತೆ. ಅದೆರಡರದ್ದು ಸ್ಟೀಲ್ ಐಟಮು ತುಂಬ ಒಳ್ಳೆ ಕ್ವಾಲಿಟಿ ಇರುತ್ತೆ. ನಾನು ಹಾಗಾಗಿ ಇದನ್ನ ತಗೊಳ್ಳೋಣ ಅಂತ ತುಂಬ
ತುಂಬ ತಿಂಗಳುಗಳಿಂದ ಹೇಳಿದ್ನಲ್ಲ, ದೀಪಾವಳಿಯಿಂದ ನಾನು ಪ್ಲಾನ್ ಮಾಡಿದ್ದೆ. ಆ್ಯಂಡ್ ಈ ವರ್ಷ ಬರ್ತ್ಡೇಗೆ ತಗೋಬೇಕು ಅನ್ನೋದು ನನ್ನ ಪ್ಲಾನ್ ಆಗಿತ್ತು. ಆ್ಯಂಡ್ ಬರ್ತ್ಡೇ ಟೈಮಲ್ಲಿ ಔಟ್ ಆಫ್ ಸ್ಟಾಕ್ ಆಗಿತ್ತು. ಹಾಗಾಗಿ ನಾನು ಇವಾಗ ಹೋಗಿ ತಗೊಂಡು ಬಂದೆ. ಬಿಕಾಸ್ ಲಾಸ್ಟ್ ನನ್ನ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೆ, ನಿಮಗೆ ನೆನಪಿದ್ರೆ ಹೇಳಿದ್ದೆ, ಐ ಥಿಂಕ್ ಲಾಸ್ಟ್ ಈ ವ್ಲಾಗಲ್ಲೇ ಹೇಳಿರ್ತೀನಿ ಮೋಸ್ಟ್ ಪ್ರಾಬಬ್ಲಿ. ಅವ್ರ ಜೊತೆಗೆ ಹೋದಾಗ ನನಗೆ ಅಲ್ಲಿ ನೋಡಿದೆ ಸ್ಟಾಕ್ ಇದೆ ಅಂತ ಹೇಳಿ ಅನ್ಕೊಂಡೆ. ಆ್ಯಂಡ್ ಆದಷ್ಟು ಬೇಗ ಹೋಗಿ ತೊಗೊಂಡ್ಬರೋಣ ಅಂತ. ಇದು ತುಂಬ ಔಟ್ ಆಫ್ ಸ್ಟಾಕ್ ಆಗುತ್ತೆ ಅವ್ರ ಹತ್ರ. ಯಾಕೆ ಅಂದರೆ ತುಂಬ ಒಳ್ಳೆ ಡೀಲ್ ಇದೆ ಆ್ಯಕ್ಚುಲಿ. ಸೊ ಇದು ಸೆಟ್ ಆಫ್ 3 ಸ್ಟೀಲ್ ಪಾತ್ರೆದು ಇದು ಏನಂತಾರೆ, ಸೆಟ್ ಆಫ್ 3 ಬರುತ್ತಲ್ಲ, ಅದು ಒಂದು ಬಾಣಲೆ ಬರುತ್ತೆ, ಒಂದು ಫ್ರೈಂಗ್ ಪ್ಯಾನ್ ಬರುತ್ತೆ, ಒಂದು ಸಾಸ್ ಪ್ಯಾನ್ ಬರುತ್ತೆ. ಸೊ ನನಗೆ ಬೇಸಿಕ್ಲಿ ಬೇಕಾಗಿದ್ದು ಇದು ಒಂದನ್ನೇ ತಗೊಳಕ್ ಹೋದ್ರೂ ನನಗೆ 899, 999 ಹೋಮ್ ಒನ್ ಅಂತ ಒಂದು ಇವ್ರದೇ ಬ್ರ್ಯಾಂಡ್ ಇದೆ, ಸ್ಮಾರ್ಟ್ ಬಜಾರ್, ರಿಲಯನ್ಸ್ ಅವ್ರದೇ ಬ್ರ್ಯಾಂಡ್ ಇದೆ. ಅಂದ್ರೆ ಆ ಬ್ರ್ಯಾಂಡಿಂಗ್ ತುಂಬಾ ಸಿಗುತ್ತೆ ಅವ್ರದ್ರಲ್ಲಿ. ಸೊ ಅದರಲ್ಲಿ ನಾನು ನೋಡಿದೆ, ಅದೇನೆ 999 ಎಲ್ಲ ಇತ್ತು. ಇದು ಒಳ್ಳೆ ಆಫರ್ ಅಲ್ಲಿ ಇದ್ದಿದ್ರೆ ನಾನು ಅನ್ಕೊಂಡೆ ಇದನ್ನೇ ತಗೊಳ್ಳೋಣ, ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಇದು ಅಂತ ಹೇಳಿ. ಯಾಕಂದ್ರೆ ಗೊತ್ತಿರೋ ಬ್ರ್ಯಾಂಡು ಬರ್ಗ್ನರ್ ಇಸ್ ಲೈಕ್ ವೆರಿ ಗುಡ್, ಹೇಳಿದ್ರೆ ಬರ್ಗ್ನರ್ ತುಂಬಾ ಒಳ್ಳೆ ಬ್ರ್ಯಾಂಡ್ ಅಂತ ಹೇಳಿ. ಅದ್ರ ಜೊತೆಗೆ ಇನ್ನ 2 ಬರುತ್ತೆ. ಇದು ಇರ್ಲಿಲ್ಲ, ಅಂದ್ರೆ ಸಾಸ್ ಪ್ಯಾನ್ ಕೂಡ ಇರಲಿಲ್ಲ. ಸೊ ಹಾಗಾಗಿ ಐ ಥಾಟ್ ಸಾಸ್ ಪ್ಯಾನ್ ಕೂಡ ತಗೊಳ್ಳೋಣ, ಅಂದ್ರೆ ಸಾಸ್ ಪ್ಯಾನ್ ಕೂಡ ಬರುತ್ತಲ್ಲ ಇದರಲ್ಲಿ. ಸೊ ಒಳ್ಳೆ ಡೀಲ್ ಅಂತ ಅನಿಸ್ತು. ಆಮೇಲೆ ಇದೊಂದು ಬಾಣ್ಲೆ ಇದೆ, ನಾನು ಪ್ರೈಸ್ ಹೇಳಿಲ್ಲ ನಿಮಗೆ. ಇದು 5100 ರುಪೀಸ್ ಇದ್ರದ್ದು MRP. ಬಟ್ ಅಲ್ಲಿ 1699ಗೆ ಆಫರ್ ಪ್ರೈಸ್ ಅಲ್ಲಿ ಇದೆ, ರಿಲಯನ್ಸ್ ಸ್ಮಾರ್ಟ್ ಅಲ್ಲಿ ಇದೆ. ಡೆಫಿನೆಟ್ಲಿ ಒಳ್ಳೆ ಡೀಲ್ ಅಂತ ಕಾಣುತ್ತೆ. ಇದಂತೂ ನಾನು ತುಂಬಾ ಯೂಸ್ ಮಾಡ್ತೀನಿ. ಅದು ಬಿಟ್ಟು ಒಂದು ಬಕೆಟ್ ಬೇಕಿತ್ತು, ಯಾಕಂದ್ರೆ ಮೊನ್ನೆ ನಾನು ಯಾವುದೋ ಒಂದು ಕಸ ತುಂಬಿಟ್ಬಿಟ್ಟಿದ್ನೋ ಏನ್ ಮಾಡಿದ್ನೋ ಗೊತ್ತಿಲ್ಲ, ತುಂಬಾ ಹಾಳಾಗಿತ್ತು ಅದು. ಅದರಲ್ಲಿ ವೈಟ್ ಬಟ್ಟೆ ಎಲ್ಲ ನೆನೆಸಿದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಇದೊಂದು ಬಕೆಟ್ ತಗೊಂಡ್ಬಂದೆ, ಮಾಮೂಲಿ ಬಕೆಟು, ಸ್ಕ್ವೇರ್ ಬಕೆಟು ಚೆನ್ನಾಗಿ ಕಾಣಿಸ್ತು ಅಂತ ಈ ಕಲರ್ ತಗೊಂಡ್ ಬಂದೆ. ಅಂಡ್ ನನ್ನ ತಂಗಿ ಇದನ್ನ ತಗೊಂಡ್ ಬರಕ್ ಹೇಳಿದ್ಲು. ನಾನು ನಿಮ್ಗೆ ಹೇಳಿದ್ದೆ ಸಂಕ್ರಾಂತಿ ಟೈಮಲ್ಲಿ 3 ಸಿಕ್ತು ಇದು ಅಂತ ಹೇಳಿ. ಲಕ್ಕಿಲಿ ಇದಿನ್ನೊಂದು ರಿಲಯನ್ಸ್ ಸ್ಮಾರ್ಟ್ ಇದು, ನಾವು ಮುಂಚೆ ಹೋಗಿದ್ದು ಒಂದು ಬೇರೆದು. ಸೊ ಇಲ್ಲಿ ನೋಡಿದಾಗ ಇತ್ತು, ಲಾಸ್ಟ್ ಟೈಮೇ ಇತ್ತು, ಬಟ್ ನಾನು ಲಾಸ್ಟ್ ಟೈಮ್ ತೊಗೊಂಬರ್ಲಿಲ್ಲ, ಇತ್ತು ತುಂಬ ಇತ್ತು. ಅದರಿಂದ ನಾನಂದೆ ಮುಂದೆ ನೆಕ್ಸ್ಟ್ ಟೈಮ್ ಬರ್ತೀನಿ ಇದನ್ನ ತೊಗೊಳೋದಿತ್ತಲ್ಲ, ಸ್ಟಾಕ್ ನೋಡ್ಕೊಂಡು ಬಂದಿದ್ದಲ್ಲ, ಸೊ ಅವಾಗ ತೊಗೊಳ್ಳೋಣ ಅಂತ ಹೇಳಿ ಅದನ್ನು ತೊಗೊಂಡು ಬಂದೆ. ಅದ್ರ ಜೊತೆಗೆ 1 kg ಬಿಳಿ ಸಕ್ಕರೆ ತಂದಿದ್ದೀನಿ. ಯಾಕೆ ಅಂದರೆ ಇವಾಗ ಜಾಮೂನ್ ಮಾಡ್ತೀನಿ. ಬೇಸಿಕ್ಲಿ ಅತ್ತೆ ಮಾವ ಬಂದಿದ್ದಾರಲ್ಲ, ಸೊ ನಾನು ನನ್ನ ಬರ್ಡೇ, ನನಗಿಷ್ಟ ಅಲ್ಲ ಜಾಮೂನು, ಸೊ ಬರ್ಡೇ ಗಿಫ್ಟ್ ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆ ಜಾಮೂನು ಮಾಡ್ಕೊಳ್ಳೋಣ, ಅವರು ಇದ್ದಾರೆ, ಸೊ ಹಾಗಾಗಿ ಜಾಮೂನು ಅಂತ. ಅದ್ರ ಜೊತೆಗೆ ಇವಾಗ ಆಂಬುಡೆಗೆ ನೆನೆ ಹಾಕಿದ್ದೀನಿ. ಇನ್ನೇನು ಬರ್ತಾರೆ ಅತ್ತೆ ಮಾವ ಇಲ್ಲಿಂದ, ಫ್ರೆಂಡ್ ಮನೆಯಿಂದ. ಸೊ ನಾನು ಅವರೆಕಾಳು ಆಂಬುಡೆ ಮಾಡ್ತಾ ಇದ್ದೀನಿ, ಹಾಗಾಗಿ ಅದ್ರದ್ದು ರೆಸಿಪಿ ಶೂಟ್ ಮಾಡ್ತೀನಿ. ಜಾಮೂನ್ ಗೊತ್ತಿದೆ ನಿಮ್ಗೆ, ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ. ಐ ಥಿಂಕ್ ಫಸ್ಟ್ ನನ್ನ ಜೀವನದಲ್ಲಿ ಯೂಟ್ಯೂಬ್ದು ಫಸ್ಟ್ ವ್ಲಾಗ್ ಬಂದು ಅದೇನೇ ಇರುತ್ತೆ. ಬಟ್ ಎಸ್, ಜಾಮೂನ್ ಮುಗಿಸ್ಬಿಟ್ಟು ಅದೇ ಎಣ್ಣೆಲಿ ಆಮೇಲೆ ಇದು ಕರಿತೀನಿ, ಬೋಂಡ ಕರಿತೀನಿ. ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬಿಕಾಸ್ ನಾನು ಒಂದ್ಸರಿ ಎಣ್ಣೆನ ಆಫ್ ಮಾಡಿ ತಣ್ಣಗಾಯ್ತು ಎಣ್ಣೆ ಅಂತ ಅಂದರೆ ಮತ್ತೆ ಯೂಸ್ ಮಾಡಲ್ಲ. ಆಮೇಲೆ ತುಂಬ ಕಮ್ಮಿ ಎಣ್ಣೆ ಹಾಕೊಂಡು ನಾನು ಕರಿತೀನಿ ಎಲ್ಲನೂ. ಸೊ ಇವಾಗ ಜಾಮೂನ್ ಕರೆದು ಅದಾದಮೇಲೆ ಆಂಬುಡೆ ಕರೆದ್ರೆ ಪರ್ಫೆಕ್ಟ್ ಆಗಿರುತ್ತೆ. ಅವರೆಬೇಳೆ ಮಿಕ್ಸ್ಚರ್ ಅಂತ ಏನು ಕರೀತಾರೆ, ಅದಕ್ಕೆ ಕೂಡ ಅವರೆಕಾಳು ನೆನೆ ಹಾಕಿದ್ದೀನಿ. ಅದನ್ನ ಹಿತ್ಕಿ ರೆಡಿ ಮಾಡಬೇಕು. ಅತ್ತೆ ಮಾವ ಇದ್ರಲ್ಲ, ಅತ್ತೆ ಮಾವ ಇಬ್ರು ಅವರೆಕಾಳೆಲ್ಲ ಬಿಡಿಸ್ಕೊಟ್ರು. ಅದನ್ನ ಇವಾಗ 3 ಜನನೂ ಕುತ್ಕೊಂಡು ರಾತ್ರಿ ಎಲ್ಲ ಹಿತ್ಕಿ ನಾಳೆ ನಾನು ಐ ಥಿಂಕ್ ಮಿಕ್ಸ್ಚರ್ ಮಾಡ್ಕೊಳ್ತೀನಿ. ಸೊ ನಾನು ಅನ್ಕೊಂಡೆ ಲೈಕ್ ಅವರೆಕಾಳು ಸೀಸನ್ ಇದ್ದಾಗಲೇ ನಿಮಗೂ ಆ ರೆಸಿಪಿ ಶೇರ್ ಮಾಡಿದ್ರೆ ನೀವು ಟ್ರೈ ಮಾಡ್ಬೋದು ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ, ಮನೇಲಿ ಮಾಡಿದ್ದು ಒಂಥರ ಆ ಫ್ರೆಶ್ನೆಸ್ಸೇ ಬೇರೆ ಇರುತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ, ನಾನು ಶೇರ್ ಮಾಡ್ತೀನಿ ಇಷ್ಟರಲ್ಲೇ. ಪ್ರಾಬಬ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ಬರ್ಬೋದು. ಸೊ ಎಸ್, ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಆ್ಯಂಡ್ ಈ ವ್ಲಾಗ್ ತುಂಬಾ ಉದ್ದಾಯಿತು. ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನೆಲ್ಲ ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಇಂಟ್ರೆಸ್ಟಿಂಗ್ ರೆಸಿಪೀಸ್ ಬರ್ತಾ ಇದೆ. ಸ್ಟೇ ಟ್ಯೂನ್ ಫಾರ್ ದ್ಯಾಟ್. ಟೇಕ್ ಕೇರ್. ರಾಮ್ ರಾಮ್.